ನಾಳೆಯಿಂದ ಕಸಕ್ಕೂ ಕೂಡ ನೀವು ಕಾಸು ಕೊಡಬೇಕಾದಂತಹ ಅನಿವಾರ್ಯ ಪರಿಸ್ಥಿತಿ. ಯಾಕೆಂದ್ರೆ ಕಸಕ್ಕೂ ಕೂಡ ಸೆಸ್ಸನ್ನ ವಿಧಿಸ್ತಾ ಇದ್ದಾರೆ. ಘನತ್ಯಾಜ್ಯ ನಿರ್ವಹಣೆಗೆ ಕಸದ ಮೇಲೆ ಸೆಸ್ಸನ್ನ ಹಾಕ್ತಾ ಇದ್ದಾರೆ. ಪ್ರತಿ ತಿಂಗಳು ಕಸ ಸಂಗ್ರಹ ಮಾಡೋದಕ್ಕೆ ಮತ್ತು ಅದನ್ನ ವಿಲೇವಾರಿ ಮಾಡೋದಕ್ಕೆ ಅಂತ ಒಂದು ದರವನ್ನ ನಿಗದಿಪಡಿಸಿದ್ದಾರೆ. ಅದರ ಹೆಸರಲ್ಲಿ ಲೂಟಿಗೆ ಇಳಿದಿದ್ದಾರೆ ಅನ್ನೋದೇ ಅರ್ಥ. ಕಮರ್ಷಿಯಲ್ ಅಂಗಡಿ ಹೋಟೆಲ್ಗಳಿಗೆ ಒಂದು ರೀತಿಯಾದಂತಹ ತೆರಿಗೆಯ ಮಾನದಂಡವನ್ನು ಫಿಕ್ಸ್ ಮಾಡಿದ್ದಾರೆ. ರೆಸಿಡೆನ್ಷಿಯಲ್ ಕಟ್ಟಡಗಳಿಗೆ ಮತ್ತೊಂದು ರೀತಿಯ ಕಸದ ಸೆಸ್ ಅನ್ನ ಈಗ ವಿಧಿಸ್ತಾ ಇದ್ದಾರೆ. ಅದರ ಪ್ರಕಾರವಾಗಿ ಚದರ ಅಡಿಗೆ ಇಷ್ಟು ಅನ್ನೋದನ್ನ ಗುರುತಿಸಿದ್ದಾರೆ. ಇದು ನಾಳೆಯಿಂದಲೇ ಜಾರಿಗೆ ಬರ್ತಾ ಇದೆ. ಇಲ್ಲಿಯವರೆಗೂ ಕಸವನ್ನ ನೀವು ವಿಲೇವಾರಿ ಮಾಡುವಂತಹ ಹುಡುಗರು ಕೊಡ್ತಾ ಇದ್ರಿ. ಈಗ ಬದಲಾಗಿ ಇದಕ್ಕೆ ಅಂತಲೇ ಕೊಡಬೇಕಾದಂತಹ ಪರಿಸ್ಥಿತಿ. ಈಗ ನೋಡಿ, 600 ಚದರ ಅಡಿವರೆಗಿನ ಕಟ್ಟಡಗಳೇನಾದರೂ ಇದ್ದರೆ ಅವರು 10 ರೂಪಾಯಿ ಕೊಡಬೇಕು. 10 ರೂಪಾಯಿಂದ ಶುರುವಾಗುತ್ತೆ, ಅದು 400 ರೂಪಾಯಿವರೆಗೂ ಹೋಗುತ್ತೆ. ಹೇಗೆ ಅಂದರೆ 600 ಚದರ ಅಡಿಯಿಂದ 1000 ಚದರ ಅಡಿವರೆಗಿನ ಕಟ್ಟಡಗಳಿಗೆ ತಿಂಗಳಿಗೆ 50 ರೂಪಾಯಿಯನ್ನು ನೀವು ಕೊಡಬೇಕಾಗತ್ತೆ ಹೆಚ್ಚುವರಿಯಾಗಿ. ಈಗ ಏನು ನೀವು ಕೊಡ್ತಾ ಇದ್ರಿ ಅದಕ್ಕೆ ಅಡಿಷ್ನಲ್ ಆಗಿ ಕೊಡಬೇಕು. ಇನ್ನು 1000ದಿಂದ 2000 ಚದರ ಅಡಿಗಳ ಕಟ್ಟಡಗಳಿಗೆ ತಿಂಗಳಿಗೆ 100 ರೂಪಾಯಿಯನ್ನು ಫಿಕ್ಸ್ ಮಾಡಿದ್ದಾರೆ. ನೀವು ಅದೆಷ್ಟೇ ಕಸವನ್ನು ಹಾಕಿ ಒಟ್ಟಿನಲ್ಲಿ ನೀವು 100 ರೂಪಾಯಿನ ಕೊಡಬೇಕು. ನೀವು 1000ದಿಂದ 2000 ಚದರ ಅಡಿಯಲ್ಲಿನಾದರೂ ನಿಮ್ಮ ಕಟ್ಟಡಗಳಿದ್ರೆ. ಇನ್ನು 2000ದಿಂದ 3000ವರೆಗಿನ ಚದರ ಅಡಿಯಲ್ಲಿ ನಿಮ್ಮ ಕಟ್ಟಡಗಳು ಇದ್ದಂತಹ ಸಂದರ್ಭದಲ್ಲಿ ಅದಕ್ಕೆ ಅಂತ ಅವ್ರು ಚಾರ್ಜ್ ಮಾಡ್ತಾ ಇದ್ದಾರೆ ಕಸಕ್ಕಾಗಿ 150 ರೂಪಾಯಿ. 3000ದಿಂದ 4000 ಚದರ ಅಡಿ ಇತ್ತು ಅಂತ ಇಟ್ಕೊಳ್ಳಿ ನಿಮ್ಮ ಕಟ್ಟಡ, ಆಗ ನೀವು ಕೊಡಬೇಕಾಗತ್ತೆ 200 ರೂಪಾಯಿ. ಒಟ್ಟು 50 ರೂಪಾಯಿ ಜಾಸ್ತಿ ಮಾಡ್ಕೊಂಡು ಹೋಗಿದ್ದಾರೆ ಚದರ ಅಡಿಗಳ ಆಧಾರದ ಮೇಲೆ. 4000 ಚದರ ಅಡಿಗಳ ಮೇಲ್ಪಟ್ಟ ಕಟ್ಟಡಗಳಿಗೆ 400 ರೂಪಾಯಿನ ಕೊಡಬೇಕು. ಇದಕ್ಕೆ ಹೇಳಿದ್ದು 10ರಿಂದ 400 ರೂಪಾಯಿವರೆಗೂ ಫಿಕ್ಸ್ ಮಾಡಿದ್ದಾರೆ ಅಂತ. ಅದು ಚದರ ಅಡಿಯ ಆಧಾರದ ಮೇಲೆ ನೀವು ಕಸ ವಿಲೇವಾರಿ ಮತ್ತು ಸಂಗ್ರಹಕ್ಕೆ ಕೊಡಬೇಕಾದಂತಹ ಮೊತ್ತ ಇದು. ಇಲ್ಲಿವರೆಗೂ ನೀವು ಕಸ ತೆಗೆದುಕೊಂಡು ಹೋಗೋರಿಗೆ ಅನುಕಂಪದ ಆಧಾರದ ಮೇಲೆ ಕೊಡ್ತಾ ಇದ್ರಿ, ಪ್ರೀತಿಯಿಂದ ಕೊಡ್ತಾ ಇದ್ರಿ. ಈಗ ಅದರ ಹೊರತಾಗಿಯೂ ಕೂಡ ಈ ದುಡ್ಡನ್ನು ಕೊಡಬೇಕಾಗತ್ತೆ. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಲೋಕೇಶ್ನಿಂದ. ಲೋಕೇಶ, ಈಗ ಕಸ ವಿಲೇವಾರಿ ನೆಪದಲ್ಲಿ ಇವರು ಚಾರ್ಜ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಬಟ್ ಹೊಸ ಆಯಾಮವನ್ನೇನು ಕಂಡುಕೊಂಡಿಲ್ಲ ಇವರು. ಕಸವನ್ನ ವಿಲೇವಾರಿ ಮಾಡೋಕೆ ಎಲ್ಲೋ ಒಂದು ಡಂಪಿಂಗ್ ಯಾರ್ಡ್ ಗುರುತಿಸಿರ್ತಾರೆ, ಅಲ್ಲೇ ತಗೊಂಡೋಗಿ ಡಂಪ್ ಮಾಡ್ತಾರೆ. ಅಲ್ಲಿ ಕಿರಿಕಾದಾಗ ಮತ್ತಿನ್ನೆಲ್ಲೋ ಗುರುತಿಸ್ತಾರೆ. ಅದರಲ್ಲಿ ಯಾವ ಬದಲಾವಣೆಯನ್ನು ಮಾಡಲ್ಲ. ಆದರೆ ಜನ ಮಾತ್ರ ಎಲ್ಲದಕ್ಕೂ ದುಡ್ಡು ಕೊಡಬೇಕು, ಸಪೋರ್ಟ್ ಮಾಡಬೇಕು ಅಂದರೆ ಹೇಗಾಗುತ್ತೆ? ದಿವ್ಯಾ, ಖಂಡಿತ ತಾವು ಹೇಳಿದ್ದು ನಿಜ. ಡಂಪಿಂಗ್ ಮಾಡೋದಕ್ಕೆ ಬೇರೆ ಬೇರೆ ಆದಂತಹ ಆಯಾಮಗಳನ್ನ ಪಾಲಿಕೆ ಕಂಡುಕೊಳ್ಬೇಕಾಗತ್ತೆ. ಅದನ್ನ ಕಂಡುಕೊಳ್ಳುವಂತ ಕೆಲಸಕ್ಕೆ ಮುಂದಾಗಿಲ್ಲ. ಈ ಬಾರಿಯ ಬಜೆಟ್ ಅಲ್ಲಿ ಹೊಸದಾಗಿ 4 ಕಸ ಘಟಕಗಳನ್ನ, ವಿಲೇವಾರಿ ಘಟಕಗಳನ್ನ ಓಪನ್ ಮಾಡ್ತೀವಿ ಅಂತ ಹೇಳಿ ಘೋಷಣೆಯನ್ನ ಮಾಡಿದ್ದಾರೆ. ಅದು ಪುಸ್ತಕಕ್ಕಷ್ಟೇ ಸೀಮಿತ ಆಗ್ತಿದೆ. ಪ್ರತಿ ವರ್ಷವೂ ಕೂಡ ಬೇರೆ ಬೇರೆ ಭಾಗಗಳಲ್ಲಿ ಡಂಪಿಂಗ್ ಯಾರ್ಡ್ ಘಟಕಗಳನ್ನ ಓಪನ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಓಪನ್ ಮಾಡೇ ಇಲ್ಲ. ಈಗ ಹೊಸದಾಗಿ 4 ಮಾಡ್ತೀವಿ ಅಂತ ಹೇಳಿ ಹೇಳಿದರೆ ಅದು ಓಪನ್ ಮಾಡ್ತಾರೆ ಇಲ್ವಾ ಗೊತ್ತಿಲ್ಲ. ಆದ್ರೆ ಈಗ ಕಸಕ್ಕೂ ಕೂಡ ತೆರಿಗೆ ಹಾಕಿ ವಸೂಲಿ ಮಾಡ್ಲಿಕ್ಕೆ ಈಗ ಪಾಲಿಕೆ ಮುಂದಾಗಿರುವಂಥದ್ದು. ಈ ಕಸಕ್ಕೆ ಕೂಡ ತೆರಿಗೆ ಹಾಕೋದಕ್ಕೆ ಸಾಕಷ್ಟು ವಿರೋಧಗಳು ವ್ಯಕ್ತ ಆದವು. ಬೆಂಗಳೂರಿನಲ್ಲಿರ್ತಕ್ಕಂಥ ರೆಸಿಡೆಂಟಿಯಲ್ ವೆಲ್ಫೇರ್ ಅಸೋಸಿಯೇಷನ್ಗಳು ಸಾಕಷ್ಟು ಬಾರಿ BBMPಗೆ ಮನವಿ ಪತ್ರವನ್ನು ಮಾಡಿ ಈ ರೀತಿ ಮಾಡುವಂಥದ್ದು ತಪ್ಪು, ಜೊತೆಗೆ ಅಪಾರ್ಟ್ಮೆಂಟ್ಗಳಲ್ಲೂ ಕೂಡ ಹೆಚ್ಚುವರಿಯಾಗಿ ವಸೂಲಿ ಮಾಡ್ತಾ ಇದ್ದಾರೆ ಅಂತೇಳಿ ದೂರುಗಳು ಕೂಡ ದಾಖಲಾಗಿತ್ತು. ಅದ್ಯಾವುದಕ್ಕೂ ಕೂಡ BBMP ಕೇರ್ ಮಾಡ್ದೇನೆ ಈಗ ಚದರ ಅಡಿ ಆಧಾರದ ಮೇಲೆ ತೆರಿಗೆಯನ್ನು ವಸೂಲಿ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ವಾರ್ಷಿಕವಾಗಿ ಆಸ್ತಿ ತೆರಿಗೆಯಲ್ಲಿ ಇದನ್ನು ಸೇರಿಸಿ ಸಾವಿರಾರು ಕೋಟಿ ರೂಪಾಯಿ ವಸೂಲಿ ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಅವರ ಗುರಿ ಇರುವಂಥದ್ದು ಸುಮಾರು 6000 ಕೋಟಿಯಷ್ಟು ತೆರಿಗೆಯನ್ನು ವಸೂಲಿ ಮಾಡಬೇಕು 2025-26ನೇ ಸಾಲಿನಲ್ಲಿ ಅಂತೇಳಿ. ಈಗ ಹೊಸದಾಗಿ ಈ ಒಂದು ತೆರಿಗೆಯನ್ನು ಕೂಡ ವಸೂಲಿ ಮಾಡಲಿಕ್ಕೆ ಹೊರಡ್ತಾ ಇರುವಂಥದ್ದು. ಇದು ರೆಸಿಡೆಂಟಿಯಲ್ ಅಂದ್ರೆ ವಾಸ ಇರತಕ್ಕಂಥ ಮನೆಗಳಿಗೆ ಒಂದು ತೆರಿಗೆ ಒಂದು ಶುಲ್ಕ ಆದ್ರೆ, ಹೋಟೆಲ್ಗಳು ಮತ್ತೆ ಇನ್ನಿತರ ಇರ್ತಕ್ಕಂಥ ಕಮರ್ಷಿಯಲ್ ಅಂಗಡಿಗಳಿಗೂ ಕೂಡ ಬೇರೆ ರೀತಿಯಾದಂಥ ತೆರಿಗೆಯನ್ನು ಹಾಕ್ತಾ ಇದ್ದಾರೆ. ಹೋಟೆಲ್ಗಳಿಗೆ ಕೆಜಿಗೆ 12 ರೂಪಾಯಿಯನ್ನ ವಸೂಲಿ ಮಾಡಿ ತಿಂಗಳಿಗೆ ಬರೋಬ್ಬರಿ 30ರಿಂದ 35 ಸಾವಿರ ರೂಪಾಯಿ ಹೋಟೆಲ್ಗಳಿಂದ ವಸೂಲಿ ಮಾಡುವಂಥ ಕೆಲಸವನ್ನ ಪಾಲಿಕೆ ಮುಂದಾಗ್ತಾ ಇರುವಂಥದ್ದು. ಈ ರೀತಿಯಾಗಿ ತೆರಿಗೆಯನ್ನ ವಸೂಲಿ ಮಾಡಲಿಕ್ಕೆ ಮುಂದಾಗ್ತಾ ಇದ್ದಾರೆ. ದಿವ್ಯಾ, ಥ್ಯಾಂಕ್ ಯು ಲೋಕೇಶ್ ನಿಮ್ಮಲ್ಲ ಮಾಹಿತಿಗೆ.